ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಗಿಸುವಾತನ ಮನದೊಳಗೆ 108 ನೋವುಂಟು, ಗುಂಪಿನಲ್ಲಿ ನಗಿಸುತ್ತಾ ಒಂಟಿಯಾಗಿ ಕೊರಗುವನು. ಅವನ ಒಳ ಕಣ್ಣೀರು ಕಾಣದು. ನಿಮಗೆ ತನ್ನೆಲ್ಲ ನೋವುಗಳನ್ನು ಬದಿಗೊತ್ತಿ ನಗಿಸುವಾತನ ಅಂತರಂಗದ ನೋವ ಅರಿತವರಷ್ಟೇ ಸಾಕು, ನೀವು ಅವನ ನಗಿಸಿದಂತೆ. ಫ್ರೆಂಡ್ಸ್, ನಾವು ಪ್ರತಿಯೊಂದು ಕಡೆ ಕೇಳ್ತಾ ಇರ್ತೀವಿ, ಒಂದು 35 ಏಜ್ ದಾಟಿರಲ್ಲ ಇನ್ನು. ಅಷ್ಟೇ ಯಾಕೆ, ಒಂದು 30, 35, 25, ಇವಾಗ ಈಗ ರೀಸೆಂಟಾಗಿ ಕೇಳಿದ್ವಿ, 3ನೇ ಕ್ಲಾಸ್ ಮಗುವು ಕೂಡ ಹಾರ್ಟ್ ಅಟ್ಯಾಕ್ ಅನ್ನೋದು ಆಗ್ತಾ ಇದೆ. ಇದಕ್ಕೆ ಏನು ಕಾರಣಗಳಿರ್ಬೋದು? ಡೈರೆಕ್ಟಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರ, ಅಥವಾ ಅದಕ್ಕೆ ಏನಾದರೂ ಸಿಂಪ್ಟಮ್ಸ್ ಅವರಿಗೆ ಕಾಣಿಸಿದ್ರು ಅವರಿಗೆ ಅದು ಗೊತ್ತಾಗೋದಿಲ್ವಾ? ಈ ಹಾರ್ಟ್ ಅಟ್ಯಾಕ್ ಹೇಗೆ ಬರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಂಡಿದ್ರೆ ತುಂಬಾ ಒಳ್ಳೆಯದು ಅಂತ ನನಗನ್ನಿಸ್ತು. ಹಾಗಾಗಿ ಈ ವಿಡಿಯೋನ ನಾನಿವತ್ತು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆಂದರೆ ಇದು ತುಂಬ ಮುಖ್ಯವಾದ ಮಾಹಿತಿ ಅಂತಲೇ ಹೇಳಬಹುದು. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಚಾನಲ್ನ ನೋಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಯಾವುದೇ ವ್ಯಕ್ತಿಗಾಗಲಿ ಡೈರೆಕ್ಟಾಗಿ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಯಾಕಂದರೆ ಅದು ಅದರದ್ದೇ ಆದಂಥ ಕೆಲವೊಂದು ಸಿಂಪ್ಟಮ್ಸ್, ಸೂಚನೆಗಳನ್ನ ಅದು ಕೊಡ್ತಾ ಹೋಗುತ್ತೆ. ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಆ ನೆಗ್ಲೆಜೆನ್ಸಿಯಿಂದನೇ ನಮಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಆಗತ್ತೆ. ಯಾವುದು ಆ ಲಕ್ಷಣಗಳು ಮೊದಲಿಗೆ ನೋಡೋಣ. ಈ ಹೃದಯಾಘಾತವು ಜಾಗತಿಕವಾಗಿ ಒಂದು ಪ್ರಮುಖ ಸಾವಿನ ಕಾರಣವಾಗಿದೆ ಅಂತಲೇ ಹೇಳಬಹುದು. ಇದು ಯಾವುದೇ ಎಚ್ಚರಿಕೆ ಇಲ್ಲದೆ ಬರ್ತಿದೆ ಅಂತ ಮೇಲ್ನೋಟಕ್ಕೆ ಬಂದರೂ ಸಹ ಇದು ಅದರದ್ದೇ ಆದಂಥ ಸಿಂಪ್ಟಮ್ಸ್ನ ಅಥವಾ ಕುರುಹುಗಳನ್ನ, ಚಿಹ್ನೆಗಳನ್ನ ತೋರಿಸ್ತಾ ಇರುತ್ತೆ. ಅದರದ್ದೇ ಆದಂಥ ರೀತಿಯಲ್ಲಿ ಮುನ್ಸೂಚನೆಗಳನ್ನ ಕೊಡ್ತಾ ಇರುತ್ತೆ. ನಾವು ಯಾವಾಗ ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ತೀವೋ ಆವಾಗ ಅದು ಡೈರೆಕ್ಟ್ ಹಾರ್ಟ್ ಅಟ್ಯಾಕ್ ಆಗಿ, ಮೈನರ್ ಹಾರ್ಟ್ ಅಟ್ಯಾಕಿಂದ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಹೊರಟೇ ಹೋಗುತ್ತೆ. ಕ್ಷಣ ಮಾತ್ರದಲ್ಲಿ ಈ ಪ್ರಾಣವನ್ನು ಕಳ್ಕೊಂಬಿಡ್ತೀವಿ. ಈ ಮುನ್ಸೂಚನೆಗಳನ್ನ ಅಥವಾ ಈ ಹಾರ್ಟ್ ಅಟ್ಯಾಕ್ನ ಸರಿಯಾದ ಸಮಯದಲ್ಲಿ ಗುರುತಿಸಿ ನಾವು ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನ, ಎಚ್ಚರಿಕೆಗಳನ್ನ ಸಕಾಲದಲ್ಲಿ ಕೈಗೊಂಡ್ರೆ ಮಾತ್ರ ಆ ವ್ಯಕ್ತಿ ಉಳಿಯಬಹುದು. ಮೊದಲನೇದಾಗಿ, ಈ ಹೃದಯಾಘಾತ ಸಂಭವಿಸುವುದಕ್ಕಿಂತ ಮುಂಚೆ, ಅಂದರೆ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಮುಂಚೆ ದೇಹವು ಕೆಲವು ಪ್ರಮುಖ ಲಕ್ಷಣಗಳ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಹೋಗುತ್ತೆ. ಅದನ್ನು ನಾವು ನಿರ್ಲಕ್ಷಿಸದೆ ಇರೋದು ಬಹುಮುಖ್ಯ ಆಗತ್ತೆ. ಮೊದಲನೇದಾಗಿ, ಎದೆಯಲ್ಲಿ ಬಿಗಿತ ಅಥವಾ ಒತ್ತಡ. ಎದೆಯ ಮಧ್ಯಭಾಗದಲ್ಲಿ ಭಾರವಾದ ಒತ್ತಡ, ಒತ್ತುವಿಕೆ ಅಥವಾ ನೋವು, ಇದು ಕೆಲವು ನಿಮಿಷಗಳವರೆಗೆ ಇರಬಹುದು ಅಥವಾ ಬಿಟ್ಟು ಬಿಟ್ಟು ನೋವು ಬರ್ತಾ ಇರಬಹುದು. ಎರಡನೇದಾಗಿ, ತೋಳುಗಳು, ಭುಜ, ಕುತ್ತಿಗೆ, ದವಡೆ ಅಥವಾ ಬೆನ್ನಿನಲ್ಲಿ ನೋವು. ಎದೆ ನೋವು ತೋಳುಗಳಿಗೆ, ವಿಶೇಷವಾಗಿ ಎಡಗೈ ಏನಿದೆ ಆ ಕಡೆ, ಏಕೆಂದರೆ ನಮ್ಮ ಹಾರ್ಟ್ ಇರೋದು ಎಡಗಡೆನೇ ಆಗಿರೋದ್ರಿಂದ ಯಾವುದೇ ನೋವು, ಹೃದಯ ಸಂಬಂಧಿ ನೋವುಗಳು ತಕ್ಷಣಕ್ಕೆ ಕಾಣಿಸ್ಕೊಳ್ಳೋದು ಎಡಭಾಗದಲ್ಲೇ ಆಗಿರುತ್ತೆ. ಭುಜಗಳಿಗೆ, ಕುತ್ತಿಗೆಗೆ ಅಥವಾ ಬೆನ್ನಿಗೂ ಸಹ ಹರಡಬಹುದು. ಉಸಿರಾಟದ ತೊಂದರೆ.
ಏನಂದರೆ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೂ ಉಸಿರುಗಟ್ಟದಂಗೆ ಆಗ್ತಾ ಇರುತ್ತೆ, ಅಥವಾ ನಾವು ನಾರ್ಮಲಾಗಿ ಹೇಗೆ ನಾವು ಉಸಿರಾಡ್ತೀವೋ ಆ ಥರ ನಾವು ನಾರ್ಮಲಾಗಿ ಈ ಪ್ರಾಬ್ಲಮ್ ಶುರುವಾಗಿದ್ದರೆ ನಮ್ಮ ದೇಹದಲ್ಲಿ ನಾವು ನಾರ್ಮಲಾಗಿ ಉಸಿರಾಡೋದಕ್ಕೆ ಆಗೋದಿಲ್ಲ. ಏದುಸಿರು ಬಿಡುವಂಥದ್ದು, ಅಥವಾ ಏನಾದರೂ ಒಂದು ಸ್ವಲ್ಪ ಭಾರವಾದ ವಸ್ತುನ ತಗೊಂಡ್ರೆ ಎತ್ತಕ್ಕೆ ಹೋದ್ರೂ ಅದು ಉಸಿರುಗಟ್ಟದಾಗ ಆಗೋದು, ಅಥವಾ ಏನೋ ಇಲ್ಲಿ ಹಿಡ್ಕೊಂಡಾಗ ಆಗೋದು, ಇದೆಲ್ಲ ಒಂದು ಸಿಂಪ್ಟಮ್ಸ್. ಅತಿಯಾದ ಬೆವರುವಿಕೆ, ಒಂದು ತಂಪಾದ ವಾತಾವರಣ, ಈ ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಯಾವುದೇ ಕಾಲದಲ್ಲೂ ಸಹ ಈ ಸಿಂಪ್ಟಮ್ಸ್ ಯಾರಿಗೆ ಇರುತ್ತೆ ಅವರು ಬೆವರ್ತಾನೆ ಇರ್ತಾರೆ. ಎಲ್ಲ ಕಾಲದಲ್ಲೂ, ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ, ಅವ್ರು ಏನೇ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಬೋದು, ಅವರು ನಾರ್ಮಲ್ಗಿನ್ನ ಒಂದು ಅತಿಯಾಗಿ ಬೆವರೋದಕ್ಕೆ ಶುರು ಆಗಿರುತ್ತೆ. ಕೆಮ್ಮು ಅಥವಾ ಗುರುಗುಟ್ಕೊಳ್ಳೋದು, ಅಂದರೆ ಒಂಥರ ಗೊರ್ಗೊರ್ಗೊರ್ರ ಅನ್ನೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಕೆಮ್ಮು ಸ್ಟಾರ್ಟ್ ಆಗುತ್ತೆ, ಇದ್ದಕ್ಕಿದ್ದಾಗೆ ಕೆಮ್ಮು ಸ್ಟಾರ್ಟ್ ಆಗುವಂಥದ್ದು. ಅಂದರೆ ಒಂದು ಕಂಟಿನ್ಯೂಸ್ ಆಗಿ ಒಂದು 15ರಿಂದ 20 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಕೆಮ್ಮು ಬರ್ತಾ ಇರತ್ತೆ, ನಾನ್ ಸ್ಟಾಪಾಗಿ. ಒಂದು ಸೆಕೆಂಡು ಗ್ಯಾಪ್ ಕೊಡ್ತಾ ಇರಲ್ಲ, ಕೆಮ್ಮು ಬರ್ತಾನೆ ಇರುತ್ತೆ. ಅದ್ರ ಜೊತೆಗೆ ಒಂಥರ ಬಾಡಿನಲ್ಲಿ ಕಾಫ್ ಕಟ್ಟಿದಾಗ ಯಾವ ಥರ ಸೌಂಡ್ ಬರ್ತಾ ಇರತ್ತಲ್ವ, ಗೊರ್ಗೊರ್ ಅನ್ನೋ ಥರ, ಆ ಥರ ಸೌಂಡ್ ಜೊತೆಗೆ ಕೆಮ್ಮು ಬರ್ತಾ ಇರತ್ತೆ. ಅದನ್ನು ನಾವು ಗಮನಿಸ್ಬೇಕಾಗತ್ತೆ. ಇವೆಲ್ಲ ಲಕ್ಷಣಗಳು ಸಾಮಾನ್ಯವಾಗಿ ಕಾಣಿಸ್ಬಹುದು, ಆದರೆ ಇದು ಹೃದಯಾಘಾತದ ಅಥವಾ ಹಾರ್ಟ್ ಅಟ್ಯಾಕ್ನ ಪ್ರಾರಂಭಿಕ ಸಂಕೇತ ಆಗಿರುತ್ತೆ. ಫಸ್ಟ್ ಸ್ಟೆಪ್ ಅಂತ ಏನು ಹೇಳ್ತೀವೋ ಅದು ಇದಾಗಿರುತ್ತೆ. ವಿಶೇಷವಾಗಿ ಮಹಿಳೆಯರಲ್ಲಿ, ಹೆಣ್ಣು ಮಕ್ಕಳಲ್ಲಿ ಎದೆ ನೋವಿನ ಬದಲಿಗೆ ಆಯಾಸ ಆಗೋದು, ಹೊಟ್ಟೆ ನೋವಿನಂತಹ ವಿಭಿನ್ನ ಲಕ್ಷಣಗಳು, ಹೊಟ್ಟೆ ನೋವು ಬರ್ತಿದೆ ಅನಿಸುತ್ತೆ, ಇನ್ನೇನೋ ಆ್ಯಸಿಡಿಟಿ ಥರ ಆಗ್ತಾ ಇರುತ್ತೆ, ಇದು ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು. ಇನ್ನು ನಾವು ಈ ಹೃದಯಾಘಾತಕ್ಕೆ ಕಾರಣ ಏನಿರಬಹುದು ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ, ಮೊದಲನೇದಾಗಿ ಬ್ಲಡ್ ಪ್ರೆಷರ್, ರಕ್ತದೊತ್ತಡ. ಹೃದಯಕ್ಕೆ ಕರೆಕ್ಟಾಗಿ ರಕ್ತ ಸಂಚಾರ ಆಗ್ತಾ ಇರಲ್ಲ, ಪಂಪ್ ಕರೆಕ್ಟಾಗಿ ಆಗ್ತಾ ಇರಲ್ಲ. ಅಂದರೆ ಹೃದಯಕ್ಕೆ, ನರಗಳಿಗೆ ಹೃದಯಕ್ಕೂ ಕರೆಕ್ಟಾದ ಕನೆಕ್ಷನ್ ಇರಲ್ಲ, ಎಲ್ಲೋ ಒಂದು ಕಡೆ ಬ್ಲಾಕ್ ಆಗಿರುತ್ತೆ. ಆ ಬ್ಲಾಕೇಜಿಂದ ರಕ್ತ ಹೃದಯಕ್ಕೆ ಪೂರೈಕೆ ಆಗ್ತಾ ಇರಲ್ಲ, ಅಥವಾ ಹೃದಯದಿಂದ ನರಗಳಿಗೆ ಕರೆಕ್ಟಾಗಿ ರಕ್ತ ಸಂಚಾರ ಆಗ್ತಾ ಇರೋದಿಲ್ಲ. ಇದು ಆ್ಯಕ್ಚುಲಿ ಮೇಯ್ನ್ ಕಾರಣ ಅಂತಲೇ ಹೇಳ್ಬೋದು. ರಕ್ತ ಪೂರೈಕೆ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದರೆ ಅಧಿಕ ಕೊಲೆಸ್ಟ್ರಾಲ್. ಈ ರಕ್ತನಾಳಗಳಲ್ಲಿ ಹೆಚ್ಚಾಗಿ ಕೊಲೆಸ್ಟ್ರಾಲು ಶೇಖರಣೆ ಆಗೋದ್ರಿಂದ ಸಹ ಈ ಹೃದಯಾಘಾತ ಬೇಗನೆ ಸಂಭವಿಸುತ್ತೆ. ಈ ಹೃದಯದಲ್ಲಿ ಅಪಧಮನಿ ಅನ್ನೋಂಥ ಭಾಗ ಏನಿದೆ ಅದು ಚಿಕ್ಕದಾಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಅನಿಯಂತ್ರಿತ ರಕ್ತದೊತ್ತಡ. ಈ ರಕ್ತನಾಳಗಳ ಮೇಲೆ ಒತ್ತಡವನ್ನು ಉಂಟು ಮಾಡಿ ಹೃದಯಕ್ಕೆ ಹೆಚ್ಚಿನ ಒತ್ತಡ ಉಂಟಾಗುತ್ತದೆ, ಅಥವಾ ಹೃದಯಕ್ಕೆ ಹೆಚ್ಚಿನ ಒತ್ತಡ ಆಗತ್ತೆ. ಮಧುಮೇಹ, ಸಾಮಾನ್ಯವಾಗಿ ಕಂಡುಬರುವಂತಹ ಮಧುಮೇಹ. ರಕ್ತದ ಸಕ್ಕರೆಯ ಮಟ್ಟವು ನಿಯಂತ್ರಣದಲ್ಲಿ ಇಲ್ಲ ಅಂತಂದರೆ, ಅಂದರೆ ಏನೋ ನೀವು ಶುಗರ್ ಅಂತ ಕರಿತೀರ, ಅದು ಕಂಟ್ರೋಲ್ನಲ್ಲಿ ಇಲ್ಲ ಅಂದರೆ ರಕ್ತನಾಳಗಳಿಗೆ ಹಾನಿಯಾಗತ್ತೆ. ಇದರಿಂದ ಕೂಡ ಹೃದಯಾಘಾತ ಉಂಟಾಗತ್ತೆ. ಇನ್ನು ಇರುವಂಥ ಜೀವನ ಶೈಲಿ, ಧೂಮಪಾನ, ಮದ್ಯಪಾನ, ದೈಹಿಕ ಮತ್ತು ಮಾನಸಿಕ ಒತ್ತಡ, ದೈಹಿಕ ಚಟುವಟಿಕೆಗಳ ಕೊರತೆ, ಅಂದರೆ ಏನು ಆ್ಯಕ್ಟಿವಿಟಿನೇ ಇಲ್ಲದೆ ಕೂತಲ್ಲೇ ಕೂರೋದು, ಸುಮ್ಮನೆ ಮೊಬೈಲ್ ನೋಡಿಕೊಂಡೇ ಕೂತಿರೋದು, ಏನು ಕೆಲಸನೂ ಮಾಡೋ ಹಾಗಿಲ್ಲ. ಇವಾಗ ಒಂದೇ ಕಡೆ ಕೂತ್ಕೊಳ್ಳೋದು, ಯಾರೋ ಬಂದು ಮನೆ ಕೆಲಸ ಮಾಡಿ ಹೋಗ್ತಾರೆ, ಇನ್ನೇನೋ ನಾವು ನಮ್ಮ ಕೆಲಸಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ನಮ್ಮದೇ ಆದಂಥ ಯಂತ್ರಗಳನ್ನ ತರಿಸ್ಕೊಂಡಿರ್ತೀವಿ. ಸೊ ನಾವು ಕೆಲಸಗಳನ್ನ ಕಡಿಮೆ ಮಾಡೋದು, ಆ್ಯಕ್ಟಿವ್ ಆಗಿ ಇಲ್ಲದೆ ಇರುವಂಥದ್ದು, ಅಂದರೆ ಚಟುವಟಿಕೆಯಾಗಿ ಇಲ್ಲದೆ ಇರೋದು ಕೂಡ ಈ ಸಮಸ್ಯೆಗೆ ಕಾರಣ ಆಗತ್ತೆ. ಆನುವಂಶಿಕತೆಯಿಂದನೂ ಕೂಡ ಹೃದಯಾಘಾತ ಆಗ್ಬೋದು ಅಂತ
ತಿಳಿತಿದೆ. ಅಂದರೆ ಕುಟುಂಬದಲ್ಲಿ ಯಾರಿಗಾದ್ರೂ ಹೃದಯಾಘಾತ ಆಗಿದ್ದರೆ ಮುಂಚೆ ಅದರಿಂದನೂ ಕೂಡ ಹೃದಯಾಘಾತ ಆಗುವಂಥ ಸಂಭವ ಹೆಚ್ಚಾಗಿ ಕಂಡುಬರುತ್ತೆ. ಈ ಹೃದಯಾಘಾತವನ್ನು ತಡೆಗಟ್ಟೋದಕ್ಕೆ ನಮ್ಮ ಹತ್ರ ಒಂದಷ್ಟು ಟಿಪ್ಸ್ ಕೂಡ ಇದೆ. ಅದು ಏನಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಹೃದಯಾಘಾತವನ್ನು ತಡೆಗಟ್ಟಬೇಕು ಅಂದರೆ ಆರೋಗ್ಯವಂತ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಬೇಕು. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಅತ್ಯಗತ್ಯ. ಆರೋಗ್ಯಕರ ಕೊಬ್ಬು ಸೇವನೆ, ಕೊಬ್ಬುಗಳಲ್ಲೂ ಇವಾಗ ನಾವು ತಿನ್ನುವಂಥ ಆಹಾರದಲ್ಲೂ ಈಗ ನಮ್ಮ ಬಾಡಿಲಿ ಇರುವಂಥ ಕೊಲೆಸ್ಟ್ರಾಲಲ್ಲೂ ಗುಡ್ ಕೊಲೆಸ್ಟ್ರಾಲ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ 2 ತರಹದ ಕೊಲೆಸ್ಟ್ರಾಲ್ ಇರುತ್ತೆ. ಆಲಿವ್ ಆಯಿಲ್, ವಾಲ್ನಟ್ಸ್, ಅಗಸೆ ಬೀಜ ಮತ್ತು ಅವಕಾಡೋದಂತಹ ಒಮೆಗಾ 3 ಕೊಬ್ಬಿನಾಮ್ಲಗಳಿರುವ ಆಹಾರಗಳನ್ನು ಸೇವಿಸಿ. ಇವು ಕೊಲೆಸ್ಟ್ರಾಲ್ನ ಮಟ್ಟವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತವೆ. ಫೈಬರ್ನಿಂದ ಆಹಾರ ಅಂದರೆ ಧಾನ್ಯಗಳು, ದ್ವಿದಳ ಧಾನ್ಯಗಳು, ತರಕಾರಿಗಳು, ಸೊಪ್ಪುಗಳು, ರಾಗಿಯಂತಹ ಆಹಾರಗಳು ಫೈಬರ್ನಿಂದ ತುಂಬಿರುತ್ತವೆ. ಇಂತಹ ಆಹಾರದ ಸೇವನೆಯಿಂದ ಕೊಲೆಸ್ಟ್ರಾಲ್ನ ಮಟ್ಟವನ್ನು ಕಡಿಮೆ ಮಾಡಬಹುದು. ಇನ್ನೊಂದು ನೆಕ್ಸ್ಟ್ ಬಂದು ಉಪ್ಪನ್ನು ಕಡಿಮೆ ಮಾಡುವಂಥದ್ದು. ಅತಿಯಾದ ಉಪ್ಪಿನ ಸೇವನೆ ರಕ್ತದೊತ್ತಡವನ್ನು ಹೆಚ್ಚಿಸುತ್ತೆ ಅಂತ ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ಉಪ್ಪಿನಂಶವನ್ನು ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಒಂದು 10 to 20% ಅಷ್ಟು ಕಡಿಮೆ ಮಾಡೋದ್ರಿಂದ ಒಂದು ಉತ್ತಮ ಅಂತಲೇ ಹೇಳ್ಬೋದು. ಸಕ್ಕರೆ ನಿಯಂತ್ರಣ ಅಂದರೆ ಸಂಸ್ಕರಿಸಿದ ಸಕ್ಕರೆ ಮತ್ತು ಕೃತಕ ಸಿಹಿ ತಿಂಡಿಗಳನ್ನು ಕಡಿಮೆ ಮಾಡಿ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡುತ್ತೆ. ತೊಗಟೆ ಚಹಾ ಅಂತ ಹೇಳ್ತಾರೆ, ಅಂದರೆ ಗ್ರೀನ್ ಟೀ, ಲೆಮನ್ ಟೀ ಲೈಕ್ ದಟ್. ಪ್ರತಿದಿನ ಒಂದು ತೊಗಟೆ ಚಹಾವನ್ನು ಕುಡಿಯೋದ್ರಿಂದ ಹೃದಯದ ಆರೋಗ್ಯಕ್ಕೆ ಸಹಾಯವಾಗುತ್ತದೆ. ಇದು ರಕ್ತನಾಳಗಳನ್ನು ಬಲಪಡಿಸುತ್ತೆ. ನಡಿಗೆಯ ಗುರಿ ಅಂದರೆ ವಾಕಿಂಗ್, 1 ಡೇ ಇಷ್ಟೇ ನಾವು ನಡಿಬೇಕು ಅನ್ನೋದನ್ನು ಒಂದು ಗುರಿಯಾಗಿ ಇಟ್ಕೊಳ್ಬೇಕು. ಒಂದು ದಿನಕ್ಕೆ ಇಷ್ಟು ವಾಕ್ ಮಾಡಬೇಕು ಅಂದರೆ 7,000ದಿಂದ 10,000 ಹೆಜ್ಜೆಗಳನ್ನ ನಡೆಯುವ ಗುರಿಯನ್ನು ಇಟ್ಕೊಳ್ಳಿ. ಇದು ನಮ್ಮ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. ಅಂದರೆ ವಾಕ್ ಮಾಡೋದ್ರಿಂದ ಪ್ರತಿಯೊಂದು ನರನಾಡಿಗಳಲ್ಲೂ ರಕ್ತ ಸಂಚಾರ ಕರೆಕ್ಟಾಗಿರುತ್ತೆ ಅಂತ ಹೇಳ್ಬೋದು. ಇವಾಗಿನ ಜನ್ರೇಷನ್ ಹೇಗಾಗ್ಬಿಟ್ಟಿದೆ ಅಂದರೆ ಚಿಕ್ಕವರಿಂದ ದೊಡ್ಡೋರ್ವರೆಗೂ ಇಲ್ಲೇ ಸಣ್ಣದಾಗಿ ಒಂದು ಅಂಗಡಿಗೆ ಹೋಗ್ಬೇಕಂದ್ರು ಅಥವಾ ಪಕ್ಕದ ಕ್ರಾಸ್ಗೆ ಹೋಗಬೇಕು ಅಂದರೂ ಕೂಡ ವಾಹನಗಳನ್ನ ಯಥೇಚ್ಛವಾಗಿ ಬಳಸ್ತಾ ಇರ್ತಾರೆ. ಇದರಿಂದ ವಾಹನ ದಟ್ಟಣೆ ಆಗುತ್ತೆ, ಪೆಟ್ರೋಲ್ ವೇಸ್ಟ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪೆಟ್ರೋಲ್ ಅಥವಾ ಡೀಸೆಲ್ನ ಬಳಸೋದ್ರಿಂದ ಏನಿದೆ ಹೊಗೆ ಬರುತ್ತೆ, ಅದರಿಂದ ಪರಿಸರ ಹಾಳಾಗತ್ತೆ, ನಮ್ಮ ಆಕ್ಸಿಜನ್ ಕೂಡ ಕಲುಷಿತ ಆಗತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ನಿಯರ್ ಬೈ ಇರೋದಕ್ಕೆ ನಾವು ವಾಕಿಂಗ್ ಮಾಡೋದು ತುಂಬಾ ಉತ್ತಮ ಅಂತ ಹೇಳಬಹುದು. ನಿದ್ರೆ ಮತ್ತು ಒತ್ತಡ ನಿರ್ವಹಣೆ 7ರಿಂದ 8 ಗಂಟೆಗಳ ಕಾಲ ಗುಣಮಟ್ಟದ ನಿದ್ರೆ ಮಾಡಬೇಕು. ಅಂದರೆ ನಿದ್ರೆ ಮಾಡಬೇಕು. ನಾವು ಸುಮ್ಮನೆ ಹೋಗ್ಬಿಟ್ಟು ಮಲ್ಗೆ ಇರೋದು, ನಿದ್ರೆ ಬರದೇ ಇದ್ರೂ ಮಲಗಿದ್ದು ಎದ್ರೆ ಏನೂ ಪ್ರಯೋಜನ ಇಲ್ಲ. ಸಂಪೂರ್ಣವಾದ ನಿದ್ರೆಯನ್ನು ಮಾಡಬೇಕು. ಮತ್ತು ಇದರ ಜೊತೆಗೆ ಟೆನ್ಷನ್, ಪ್ರೆಷರ್, ಒತ್ತಡ ಏನಂತ ಇರುತ್ತೆ ನಮ್ಮದೇ ಆದಂಥ ನಾವು ಪ್ರತಿದಿನದ ಜಂಜಾಟಗಳಲ್ಲಿರ್ಬೋದು, ಒಂದೇನೋ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೀವಿ. ಅದರಿಂದ ತುಂಬಾ ಟೆನ್ಷನಲ್ಲಿ ಬಳಲ್ತಾ ಇರ್ತೀವಿ. ಈ ಒತ್ತಡವನ್ನು ನಾವು ಆದಷ್ಟು ಕಡಿಮೆ ಮಾಡ್ಕೋಬೇಕು. ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಧ್ಯಾನ ಅಥವಾ ಯೋಗದ ಮೊರೆ ಹೋಗಬೇಕು ಅಂತಲೇ ಹೇಳಬಹುದು. ಯೋಗ ಅಥವಾ ಧ್ಯಾನವನ್ನು ಅಭ್ಯಾಸ ಮಾಡೋದ್ರಿಂದ ಮೆಂಟಲಿ ಪ್ರೆಷರ್ ಕಡಿಮೆ ಆಗತ್ತೆ ಅಂತ ಹೇಳ್ಬೋದು.
ಧೂಮಪಾನ ಮತ್ತು ಮದ್ಯಪಾನವನ್ನು ತ್ಯಜಿಸೋದು. ಇವೆರಡೂ ಸಹ ಹೃದಯಾಘಾತದ ಅಪಾಯವನ್ನು ಗಣನೀಯವಾಗಿ ಹೆಚ್ಚಿಗೆ ಮಾಡೋದ್ರಿಂದ ಇವೆರಡನ್ನು ಸಹ ತ್ಯಜಿಸೋದು ಉತ್ತಮ ಅಂತಲೇ ಹೇಳಬಹುದು. ಕಾರ್ಡಿಯೋ ವ್ಯಾಯಾಮ, ಚುರುಕಾದ ನಡಿಗೆ, ಸ್ಕಿಪ್ಪಿಂಗ್, ಈಜು ಇತ್ಯಾದಿಗಳು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತವೆ. ಶಕ್ತಿ ತರಬೇತಿ ಅಂದರೆ ವಾರಕ್ಕೆ 2-3 ಬಾರಿ ಶಕ್ತಿ ತರಬೇತಿ ಅಥವಾ ವ್ಯಾಯಾಮ ಇವು ನಮ್ಮ ಸ್ನಾಯುಗಳನ್ನು ಬಲಪಡಿಸಿ ಚಯಾಪಚಯ ಕ್ರಿಯೆಯನ್ನು ಸುಧಾರಿಸುತ್ತೆ. ಯೋಗ ಮತ್ತು ಉಸಿರಾಟದ ವ್ಯಾಯಾಮಗಳು, ಪ್ರಾಣಾಯಾಮದಂತಹ ಉಸಿರಾಟದ ವ್ಯಾಯಾಮಗಳು ಮತ್ತು ಯೋಗ ಮಾಡೋದ್ರಿಂದ ಒತ್ತಡವನ್ನು ಕಡಿಮೆ ಮಾಡಿ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಇದರ ಜೊತೆಗೆ ನಿಯಮಿತ ಆರೋಗ್ಯ ತಪಾಸಣೆ ಅಂದರೆ ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಏನಿದೆ, ನಮ್ಮ ಬ್ಲಡ್ ಪ್ರೆಷರ್ ಹೇಗಿದೆ ಅಂದರೆ ರಕ್ತದೊತ್ತಡ ಹೇಗಿದೆ, ನಮ್ಮ BP ಶುಗರ್ ಏನು ಹೇಳ್ತಿರಲ್ವ, ಸಕ್ಕರೆ ಅಂಶ, ರಕ್ತದಲ್ಲಿರುವಂಥ ಸಕ್ಕರೆ ಅಂಶ ಆಗಿರ್ಬೋದು, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಇದನ್ನು ನಾವು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆಗಿಲ್ಲ ಅಂದರೂ 3 months ಒನ್ಸು ನಾವು ಅದನ್ನು ಚೆಕ್ ಮಾಡಿಸ್ಕೊಳ್ತಾ ಇರಬೇಕು. ಅಂದರೆ ನಾರ್ಮಲಾಗಿ BP ಶುಗರ್ ಕಂಡಿದೆ, ಅದಕ್ಕೆ ನೀವು ಮೆಡಿಸನ್ ತೊಗೋತಿದ್ದೀರಾ ಅಂದರೆ ಅದು ಮಂತ್ಲಿ ಒನ್ಸ್ ಮಾಡಿಸ್ಕೋಬೇಕಾಗತ್ತೆ. ಇಲ್ಲ ನಾವು ಅದಕ್ಕೇನು ಮೆಡಿಸನ್ ತೊಗೋತಾ ಇಲ್ಲ ಅಂದರೆ ಅಟ್ಲೀಸ್ಟ್ 3 months 6 months ಈ ಥರ ಅಲ್ಲಲ್ಲೇ ತಪಾಸಣೆ ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಬಾಡಿನಲ್ಲಿ ಏನು ಡಿಫ್ರೆನ್ಸ್ ಆಗಿದೆ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದು ನಮಗೆ ತಿಳಿತಾ ಹೋಗುತ್ತೆ. ತೂಕ ನಿರ್ವಹಣೆ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇವಾಗ ನಮ್ಮ ಬಾಡಿಯಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಶುರುವಾಗಿಬಿಟ್ರೆ ಅದು ಎಲ್ಲೆಲ್ಲಿ ಸ್ಥಳವನ್ನು ಆಕ್ರಮಿಸುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ, ಎಲ್ಲ ಕಡೆ ಆಕ್ರಮಿಸ್ತಾ ಹೋಗುತ್ತೆ. ಅತಿಯಾದ ತೂಕನೂ ಕೂಡ ಈ ಹೃದಯಾಘಾತಕ್ಕೆ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಯಾಕೆಂದರೆ ಇದು ಹೃದಯದ ಮೇಲೆ ಒತ್ತಡವನ್ನು ಜಾಸ್ತಿ ಏರುತ್ತೆ. ಹಾಗಾಗಿ ಸಮತೋಲಿತ ಆಹಾರ, ವ್ಯಾಯಾಮ, ವಾಕಿಂಗ್ನಂತಹ ಒಂದು ರೂಢಿಯನ್ನು ನಾವು ನಮ್ಮ ದಿನಚರಿಯಲ್ಲಿ ಮಾಡಿಕೊಳ್ಳೋದ್ರಿಂದ ಈ ಅತಿಯಾದ ತೂಕವನ್ನು ತಡೆಗಟ್ಟಬಹುದು. ಅಕಸ್ಮಾತಾಗಿ ಹೃದಯಾಘಾತ ಆಯಿತು ಅಥವಾ ಮೈನರ್ ಅಟ್ಯಾಕ್ ಆಯ್ತು ಅಂದಾಗ ಈ ಲಕ್ಷಣಗಳೇ ಏನಾದರೂ, ನಾನು ಮೊದಲೇ ಯಾವ್ಯಾವ ಲಕ್ಷಣಗಳನ್ನ ನಿಮಗೆ ತಿಳಿಸಿದೆ, ಆ ಲಕ್ಷಣಗಳೇನಾದರೂ ಕಂಡು ಬಂದರೆ ತಕ್ಷಣವೇ ಆಸ್ಪತ್ರೆಗೆ ಸೇರಿಸಬೇಕಾಗತ್ತೆ. ವೈದ್ಯರ ಸಲಹೆಯಂತೆ ಆಸ್ಪಿರಿನ್ ತಗೊಳ್ಳೋದು ಇದು ರಕ್ತ ಹೆಪ್ಪುಗಟ್ಟೋದನ್ನು ತಡೆಗಟ್ಟುತ್ತೆ. ಕೊನೆಯದಾಗಿ ಹೇಳೋದಾದರೆ ಈ ಹೃದಯಾಘಾತವೂ ಸಹ ತಡೆಗಟ್ಟಬಹುದಾದಂತಹ ಕಾಯಿಲೆ ಆಗಿರೋದ್ರಿಂದ ನಾವು ನಮ್ಮ ಜೀವನ ಶೈಲಿಯನ್ನು ಆರೋಗ್ಯಯುತವಾಗಿ ನೋಡ್ಕೊಳ್ಳೋದ್ರಿಂದ ಇದರ ಅಪಾಯವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು. ನಾನು ಏನೆಲ್ಲ ವಿಷಯವನ್ನು ನಿಮಗೆ ತಿಳಿಸಿದೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ನಿಮ್ಮ ದಿನಚರಿಯಲ್ಲಿ ಆರೋಗ್ಯಕರ ಆಹಾರ, ವ್ಯಾಯಾಮ ಮತ್ತು ನೀವು ಟೆನ್ಷನ್ ತಗೊಳ್ಳೋದು, ಪ್ರೆಷರ್ ತಗೊಳ್ಳೋದು ಅಥವಾ ಒತ್ತಡವನ್ನು ನಿಮಗೆ ನೀವೇ ತಗೊಳ್ಳೋದನ್ನು ಕಡಿಮೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ ಅಂತ ಹೇಳಬಹುದು. ಓಕೆ ಫ್ರೆಂಡ್ಸ್, ನಾನಿವತ್ತು ಈ ವಿಡಿಯೋದಲ್ಲಿ ಹೃದಯಾಘಾತಕ್ಕೆ ಕಾರಣ ಏನು, ಅದನ್ನು ಹೇಗೆ ನಿಯಂತ್ರಣ ಮಾಡ್ಕೋಬಹುದು, ಏನೆಲ್ಲ ನಾವು ಅಕಸ್ಮಾತ್ ಆದರೆ ಏನು ಫಸ್ಟ್ ಮೊದಲಿಗೆ ನಾವು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊತಾ ನಮಸ್ತೆ.